ಎಲ್ಲ ಆತ್ಮೀಯ ಕೃಷಿಕ ಬಂಧುಗಳಿಗೆ ಹೈನುಗಾರರಿಗೆ ಈ ಜವಾರಿ ಬಸಣ್ಣ ನಮಸ್ಕಾರ. ಪಶುಗಳನ್ನು ಸತಾಯಿಸುವಂಥ ಸೆಟಗಾಲು ಅಥವಾ ಸಿಡಿಗಾಲು ಬಗ್ಗೆ ಇಂದು ನಾವು ಚರ್ಚೆ ಮಾಡೋಣ ಅಂತ. ಪಶುಗಳಿಗೆ ಅಂದರೆ ಈ ದನಗಳಿಗೆ ಇದೊಂದು ರೀತಿಯ ಶಾಪ ಇದ್ದಂಗೆ. ಇಲ್ಲಿ ದನಗಳು ಏನು ಮಾಡ್ತವೆ, ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಕಾಲನ್ನು ಎಳೆದುಕೊಂಡು ಅಂದರೆ ಪಾದ ಅಥವಾ ಕೊಳಗ ತೆರೆಸ್ಕೊತ ಹೋಗ್ತಾವೆ. ಮೊದಲು ಬರ್ತಾ ಕಾಲನ್ನು ಎತ್ತಿಡೋಕ್ಕಾಗೋದಿಲ್ಲ. ಇದು ಭಾಳ ನೋವುದಾಯಕ ಆದಂಥ ಸಂಗತಿ ಐತಿ. ಇಲ್ಲಿ ಏನು ಮಾಡಬೇಕಾಗ್ತೈತಿ, ಒಂದು ಸಣ್ಣ ಶಸ್ತ್ರಚಿಕಿತ್ಸೆನ ತಜ್ಞ ಪಶುವೈದ್ಯರು ಶಸ್ತ್ರಚಿಕಿತ್ಸಕರು ಮಾಡ್ತಾರೆ. 5 ನಿಮಿಷ ಇದನ್ನು ಆಪ್ರೇಷನ್ ಮಾಡ್ತಾರೆ. ಏನಿದು ಹಂಗಾರೆ ಈ ಸಿಡಿಗಾಲು ಅಥವಾ ಸಿಡಿಗಾಲು ಅಂದರೆ ನಾ ಹೇಳಿದ್ನಲ್ಲ, ಇದು ರೋಗ ಅಲ್ಲ, ರುಜಿನ ಅಲ್ಲ, ಕ್ರಿಮಿಯಿಂದ ಬರೋದಲ್ಲ, ಕೀಟದಿಂದ ಬರೋದಲ್ಲ, ಒಂದರಿಂದ ಇನ್ನೊಂದಕ್ಕೆ ಬರೋದಲ್ಲ, ಮತ್ತೊಂದರಿಂದ ಇದಕ್ಕೆ ಹತ್ತಿರೋದಿಲ್ಲ. ಹಂಗಾರೆ ಲಕ್ಷಣ ಏನು? ನಿಮಗೆ ಈಗ 2 ವಿಡಿಯೋಗಳನ್ನು ನೀವು ನೋಡಕತ್ತೀರಿ. ಇಲ್ಲೇ ಡಾಕ್ಟರ್ ಸಂದೀಪ್ ಅನ್ನೋರು ಮತ್ತು ಡಾಕ್ಟರ್ ಆನಂದ್ ರೆಡ್ಡಿ, ಯಡ್ಲ ಆನಂದ್ ರೆಡ್ಡಿ ಅನ್ನೋರು 2 ವಿಡಿಯೋಗಳನ್ನ, ಒಂದು ಎತ್ತಿಂದು ಒಂದು ಎಮ್ಮಿದು ನಿಮ್ಮ ಎದುರಿಗೆ ನಾನು ತೋರ್ಸಾಕತ್ತೀನಿ. ಎತ್ತಿಂದ ನೀವು ಹಿಂದಿನ ಎಡಗಾಲನ್ನು ನೋಡ್ರಿ, 2 ಎಮ್ಮಿಯ ಹಿಂಗಾಲುಗಳನ್ನು ನೋಡ್ರಿ. ಯಾಕಂದರೆ ಈ ಸಿಡಿಗಾಲು ಅನ್ನೋದು ಮೊಣಕಾಲು ಚಿಪ್ಪಿಗೆ ಸಂಬಂಧಪಟ್ಟಂತಹ ಒಂದು ವಿಷಯ ಇರೋದರಿಂದ ಮೊಣಕಾಲು ಇರೋದು ಹಿಂದಿನ ಕಾಲಿನೊಳಗೆ, ಅದಕ್ಕೆ ಹಿಂದಿನ ಕಾಲನ್ನು ನೋಡಬೇಕು. ಇದಕ್ಕೂ ಮುಂದಿನ ಕಾಲಿಗೂ ಏನೂ ಸಂಬಂಧ ಇಲ್ಲ. ಈ ಹಿಂಗಾಲಿನೊಳಗೆ ಮೊಣಕಾಲು ಚಿಪ್ಪು ಅಥವಾ ಮಂಡೆ ಚಿಪ್ಪು ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ಇಂಗ್ಲೀಷ್ನ ಪಟೇಲ ಅಂತ ಕರೀತಾರೆ. ಇದು ಇರುವಂಥ ಜಾಗೇನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತೈತಿ. ಯಾರು ಈ ಶಸ್ತ್ರಚಿಕಿತ್ಸೆ ಮಾಡ್ತಾರೋ ಅವರು ಇದನ್ನು ತಿಳ್ಕೊಂಡಿರ್ತಾರೆ, ಅದನ್ನು ತಿಳ್ಕೊಳ್ಳೇಬೇಕು. ಅವರು ಆಪ್ರೇಷನ್ ಆದ ನಂತರ ಇವು ಆಕಳ, ಎಮ್ಮಿ ಅಥವಾ ದನಗಳು ಯಾವ ರೀತಿ ಸಾಬೀತಾಗಿ ಹೋಗ್ತವೆ ಅಂದರೆ ಇದು ಒಂಥರ ನೋಡ್ತಿರ್ತೀವಿ. ನೀವೀಗ ನೋಡ್ರಿ, ಇದು ಮೊದಲು ಎಳಿತಿತ್ತು ಆಪ್ರೇಷನ್ಗಿಂತ ಮೊದಲು, ಹೌದ್ರೆ? ಆಮೇಲೆ ಆರಾಮಾಗಿ ಹೊಂಟೈತೆ ನೋಡ್ರಿ ಎತ್ತ, ಹೌದಾ? ಆ ಕಡೆ ಎಮ್ಮಿ 2 ಕಾಲು ಹೆಂಗದವ, ಹೌದಾ? ಎತ್ತಿ ಇಡೋಕ್ಕೆ ಸಹಿತ ಆಗೋವಲ್ದು. ಅದು ಸಣ್ಣ ಆಪ್ರೇಷನ್ ಮಾಡಿದರು 5 ನಿಮಿಷದ್ದು, ಅದಾತು ಅಂದ್ಕೊಳ್ಳಿ, ಅದು ಎಷ್ಟು ಚಂದ ನಡೆದು ಹೋಗ್ತೈತಿ ನೋಡ್ರಿ. ಈ ಕಡೆ ಇನ್ನೂ ಆ ಎತ್ತಿಂದ ಇನ್ನೊಂದು ಸರಿ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಹೋಗ್ತೈತೆ ಅದು. ಈಗ ಇದೇ ಎಮ್ಮಿ ಯಾವ ರೀತಿ ನಡೀತೈತೆ ಅನ್ನೋದು ಕೂಡ ನಿಮಗೆ ವಿಡಿಯೋ ಮೂಲಕ ನಾನು ತೋರ್ಸಾಕತ್ತೀನಿ. ಇದರಿಂದ ಆರ್ಥಿಕ ಹಾನಿ ಭಾಳ ಆಗ್ತೈತಿ, ನೋವು ದನಗಳಿಗೆ. ಯಾಕಂದ್ರೆ ಹೊರಗೆ ಅಡ್ಡಾಡಕ್ಕೆ ಆಗೋದಿಲ್ಲ, ದನ ದುಡಿಯೋ ದನ ಇದ್ರಂತೂ ಕಟ್ಟಾದಂಗನ ಹಿಂಡು ದನದ ಹಾಲನ್ನು ಕಡಿಮೆ ಆಗ್ತೈತಿ. ಇದು ಸಾವು ತರುವಂತಹ ರೋಗ ಅಲ್ಲ, ಕರೆ ಅಂದರೆ ಈ ಕಂಡೀಷನ್ ಅಲ್ಲ, ರೋಗ ಅಂತ ಅನ್ನಕ್ಕೆ ಬರೋದೇ ಇಲ್ಲ. ಇದಕ್ಕೆ ಇದೊಂದು ವ್ಯವಸ್ಥೆ, ಈ ಮಂಡೆ ಚಿಪ್ಪಿನ ಒಂದು ವ್ಯವಸ್ಥೆ ನೋಡ್ರಿ. ಎಮ್ಮೆ ಎಷ್ಟು ಚಂದ ಹೊಂಟೈತೆ, ಹೌದಾ? ಆಪ್ರೇಷನ್ ಇದಕ್ಕೆ ಇದು ಒಂದು ಪವಾಡ ಅಂತ ಹೇಳ್ತೀವಿ ನಾವು. ಈ ಪಶುವೈದ್ಯಕೀಯ ಕ್ಷೇತ್ರದೊಳಗೆ ಈ ಶಸ್ತ್ರಚಿಕಿತ್ಸೆ ಅನ್ನೋದು ಒಂದು ಪವಾಡ. ಇದನ್ನು ಮಾಡುವಂಥ ಚಿಕಿತ್ಸಕನಿಗೆ ನಾವು ಪವಾಡ ಪುರುಷರು ಅಂತಲೂ ಕರೆಯುವಂಥದ್ದು ಹವ್ಯಾಸ. ಏನಿದು ನೀವು ಹೇಳಿದೆ, ಮಂಡೆ ಚಿಪ್ಪಿಗೆ 3 ಪಟ್ಟಿಗಳು, ತಂತುಗಟ್ಟಿಗಳು ಅಂತ ಹೇಳ್ತೀವಿ, ಲಿಗಮೆಂಟ್ಸ್. ಅದರಾಗ 3ರೊಳಗೆ ಏನಿದೆ, ಒಂದು ಒಳಮೈ ಇರ್ತೈತಿ, ಒಂದು ಮಧ್ಯದ ಭಾಗದಾಗ ಒಂದು ಹೊರಮೈ ಇರ್ತೈತಿ. ಮೊದಲೇದಾಗಿ ಈ ಮೊಣಕಾಲು ಎಲ್ಲೈತಿ ಅನ್ನೋದನ್ನು ನಾವು ನೋಡಬೇಕು. ಇದು ಹಿಂಗಾಲಿನ ಚಿತ್ರ, ನೀವು ಈಗ ಏನು ನೋಡಾಕತ್ತೀರಿ, ಇದು ಹಿಂಗಾಲಿನ ಚಿತ್ರ. ಅದರೊಳಗೆ ಕೆಂಪು ಮಾರ್ಕ್ ಮಾಡಿದ್ದು ಮೊಣಕಾಲು ಅಂತ ಭಾಳ ಮಂದಿ ತಿಳ್ಕೊತಾರ. ಇದು ಕೆಂಪು ಮಾರ್ಕ್ ಇದ್ದದ್ದು ಕೆಂಪು ಮೊಣಕಾಲ ಅಲ್ಲ. ಹಸಿರು ಪಟ್ಟಿ, ಹಸಿರು ಬಾಣದ ಗುರುತು ಏನೈತಲ್ಲ, ಅದು ನಿಜವಾದಂಥ ಮೊಣಕಾಲು. ಈ ಹಸಿರು ಪಟ್ಟಿ ಇದ್ದಲ್ಲೇ ಮೊಣಕಾಲಿನ ಚಿಪ್ ಇರೋದು, ಅದರ ಮೇಲ್ಗಡೆನೆ 3 ತಂತುಗಟ್ಟಿಗಳು ಅವನ್ನ ಬಿಗಿಯಾಗಿ ಹಿಡಿದಿರ್ತವೆ. ಇದು ಅಂಗರಚನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಒಂದು ಇದರೊಳಗೇನಿಲ್ಲ, ನೀವು ಹೊರಗಿನಿಂದನೇ ಅವ್ನು ಮುಟ್ಟಿ ನೋಡ್ತಾರೆ ಪಶುವೈದ್ಯರು, ಅದನ್ನು ಗುರುತು ಹಿಡಿತಾರೆ. ಅವು 3 ಅದರೊಳಗೆ ಒಳಗಿಂದ ಒಂದು ಭಾಳ ಬಿಗಿಯಾಗಿರ್ತದೆ. ಈಗ ನಾವು 3 ಹಗ್ಗ ಬಿಗಿದ್ವಿ ಒಂದು ಗಂಟೆ ಅಂತಂದ್ರೆ ಭಾಳ ಬಿಗಿ ಇರುತ್ತೆ. ಒಂದು ಹಗ್ಗ ಅದರಾಗ ನಾವು ಕಟ್ ಮಾಡಿದ್ವಿ ಅಂದ್ರೆ ಏನಾಗ್ತೈತಿ, ಸಡ್ಲಾಗ್ತೈತಿ. ಒಳಗಿನ ಒಂದು ಭಾರವಾದ ವಸ್ತು ಸಹಿತ ಸಡ್ಲಾಗಿ ಜಾಗ ಪಲ್ಲಟ ಆಗುತ್ತೆ. ಅದೇ ರೀತಿ ಇಲ್ಲಿ ಸ್ಥಾನಕ್ಕೆ, ಮತ್ತು ಮೊದಲಿನ ಸ್ಥಾನಕ್ಕೆ ಈ ಒಂದು ಪಟೇಲ ಅಥವಾ ಸಿಡಿ ಗಾಲಿಗೆ ಕಾರಣವಾದಂಥ ಈ ಮೊಣಕಾಲು ಚಿಪ್ಪು ಮೊದಲಿನ ಸ್ಥಾನಕ್ಕೆ ಬಂದು ಕಾಲು ಮಡಚಕ್ಕೆ ಗಾವಾಗತ್ತೆ.
ಹಿಂಗೆ ಇದನ್ನು ನೀವು ನೋಡ್ತೀರಿ. ಇದಕ್ಕೆ ಬರೋಕೆ ಹೇಳಿದ್ಮೇಲೆ ನಿಮ್ಗೆ ಯಾವುದೇ ರೋಗ ರುಜಿನ ಅಲ್ಲ, ಇದು ಮತ್ತೊಂದಕ್ಕೆ ಬರೋದಿಲ್ಲ. ಹಾಗಾದ್ರೆ ಯಾಕೆ ಬರುತ್ತೆ ರೀ? ಇದು ಭಾಳ ಕಾಲ ಚಾಚೋದ್ರಿಂದ, ಮಡಚೋದ್ರಿಂದ, ಅಶಕ್ತಿ ಇರೋದ್ರಿಂದ, ಇನ್ನೂ ಕೆಲವರು ಆನುವಂಶಿಕನು ಅಂತ ಹೇಳ್ತಾರೆ. ಯಾವ ದನಕ್ಕೆ? ಎಲ್ಲ ದುಡಿ ದನಕ್ಕೂ ಬರ್ಬೋದು, ಹಿಂಡು ದನಕ್ಕೂ ಬರ್ಬೋದು ಏನ್ರಿ. ಇನ್ನು ಈ ಕಾಲಿನ ಒಂದು ಅಂಗರಚನೆ ಯಾಕೆ ಮುಖ್ಯ ಅಂತ ಅನ್ನೋದು ಶಸ್ತ್ರಚಿಕಿತ್ಸೆ ಮಾಡೋರು ನೆನಪಿಡಬೇಕು. ತಪ್ಪಿ ಬೇರೆ ಏನನ್ನಾದರೂ ಕಟ್ ಮಾಡಿದರೆ, ಅವು ಮೂರರೊಳಗೆ ಇನ್ನೊಂದು ಕಟ್ ಮಾಡಿದರೆ ಕಾಲ ಬಾದಾಗತ್ತೆ. ಇದು ಎಚ್ಚರಿಕೆ ಇರಲಿ. ಮತ್ತು ಸಿಡಿಗಾಲ ಚಿಕಿತ್ಸೆ ಇವತ್ತಿನವರೆಗೂ ಅನೇಕ ಔಷಧೋಪಚಾರ ಮಾಡಿದ್ರು ಕೊನೆಗೆ ಈ ಶಸ್ತ್ರಚಿಕಿತ್ಸೆನೇ ಉತ್ತಮ ಅಲ್ಲ. ಇದನ್ನು ಮಲಗಿಸಿನೂ ಮಾಡಬಹುದು ದನವನ್ನು. ಇದು ಒಂದು ಹಳೆಯ ಫೋಟೋ. ಅದೇ ರೀತಿ ಇದುವರೆಗೂ ನೀವು ನೋಡಿದ್ದು ನಿಂತಹ ದನಗಳಲ್ಲೇ ಎಮ್ಮೆ ಆಗಲಿ, ಎತ್ತಾಗಲಿ, ಆಕಳಾಗಲಿ, ಹೋರಿ ಆಗಲಿ ನಿಂತಲ್ಲೇ ಆಪರೇಷನ್ ಮಾಡಬಹುದು. ಹಿಂಗೆ ಇಂಥವು ಇನ್ನೂ ಹೆದರಬೇಕಾದಂಥ ಕಾರಣ ಇಲ್ಲ. ಇನ್ನೂ ಅನೇಕ ವಿಡಿಯೋಗಳನ್ನು ನಾನು ನಿಮ್ಮ ಪ್ರೇಕ್ಷಕರಿಗೆ ಕೊಡಬೇಕು ಅಂತ ಮಾಡೀನಿ. ಅದಕ್ಕೆ ದಯಮಾಡಿ ಕೆಳಗಡೆ ಕಾಣಿಸುವಂತಹದ್ದು ನಿಮ್ಮ ಈ ಸ್ಕ್ರೀನ್ ಮೇಲ್ಗಡೆ ಸಬ್ಸ್ಕ್ರೈಬ್ ಏನಿದೆಯಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದರೆ ಮುಂದೆ ಬರುವಂಥ ವಿಡಿಯೋ ಯಾವುವು ಅನ್ನೋದು ನಿಮಗೆ ತಕ್ಷಣ ಗೊತ್ತಾಗ್ತವೆ. ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.